ನಿಮ್ಮ ಕುಲದೇವರು ಗೊತ್ತೇನು? ಮನೆ ದೇವರು. ಸತ್ಯಯುಗದೊಳಗೆ ಒಬ್ಬ ಋಷಿ ಇರ್ತಾನೆ. ಹೆಸರು ಕರ್ದಮ ಋಷಿ ಅಂತ. ಮಹಾಜ್ಞಾನಿ, ಮಹಾ ತಪಸ್ವಿ. ಅವ್ರ ಹೆಂಡತಿ ಹೆಸರು ಅನುಭೂತಿ ಅಂತೇಳಿ. ಇಬ್ಬರು ಕಾಡಿನಲ್ಲಿದ್ದುಕೊಂಡೇ ತಪಸ್ಸು ಸಾಧನೆ ಮಾಡ್ತಾ ಜೀವನ ಕಳೀತಾ ಇರ್ತಾರೆ. ಆ ಸಮಯದಲ್ಲಿ ಇಬ್ಬರು ಕೂಡ ತಪಸ್ಸು ಮಾಡ್ತಿರುವಾಗ ಕರ್ದಮ ಋಷಿಗಳು ಅಮೃತಮಯಿ ಸಮಾಧಿ ಸ್ಥಿತಿಗೆ ಹೋಗಿ ಅಲ್ಲಿಯೇ ಮರಣ ಹೊಂದ್ತಾರೆ. ಮಹಾ ತಪಸ್ವಿ, ಮಹಾ ಪತಿವ್ರತೆಯಾಗಿರುವಂಥ ಅನುಭೂತಿ ಈ ವಿಷಯವನ್ನು ತಡೆದುಕೊಳ್ಳೋದಕ್ಕಾಗೋದಿಲ್ಲ. ಪತಿಯೊಂದಿಗೆ ನಾನು ಆತ್ಮದಾನ ಮಾಡ್ಕೋಬೇಕು ಅಂತ ಹೋಗ್ತಾಳೆ. ಆವಾಗ ಅವರ ಗುರುದೇವರು ಬರ್ತಾರೆ. ಬಂದು, ತಾಯಿ, ನೀನು ಮಹಾ ಸಾಧ್ವಿ ಇದ್ದಿ, ಮಹಾ ತಪಸ್ವಿದ್ದಿ, ಜೀವನವನ್ನು ಹೀಗೆ ವ್ಯರ್ಥ ಮಾಡಬೇಡ, ನೀನು ಜಗನ್ಮಾತೆ ಹೆಸರು ಹೇಳಿಕೊಂಡು ಒಂದು ತಪಸ್ಸು ಮಾಡು ಅಂತ ಹೇಳಿ ಅವಳಿಗೊಂದು ಮಂತ್ರದ ದೀಕ್ಷೆಯನ್ನು ಕೊಡ್ತಾರೆ. ಮುಂದೆ ಅನುಭೂತಿ ಮಂದಾಕಿನಿ ನದಿ ದಂಡೆಯ ಮೇಲೆ ಕೂತ್ಕೊಂಡು ಹಲವಾರು ವರ್ಷಗಳವರೆಗೂ ಜಗನ್ಮಾತೆಯನ್ನು ಕುರಿತು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡುವಾಗ ಕುಕ್ಕರ್ ಎಂಬ ರಾಕ್ಷಸ ಬರ್ತಾನೆ. ಕೆಲವೊಂದು ಕಡೆ ಮಧುಕೈಟಭ ಅಂತ ಕರೀತಾರೆ. ಅವನು ಬಂದು ನೋಡಿದಾಗ ಅನುಭೂತಿಯಲ್ಲಿ 1000 ಸೂರ್ಯರ ತೇಜಸ್ಸು ಹೊಳಿತಾ ಇರ್ತೈತಿ ತಪಸ್ಸಕ್ತಿಯಿಂದ. ಅವಳನ್ನು ನೋಡಿ ಮೋಹಿತ ಆಗ್ತಾನೆ. ಮದುವೆ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾನೆ. ಅನುಭೂತಿಯವರು ನಿರಾಕರಣೆ ಮಾಡ್ತಾರೆ. ಸಿಟ್ಟು ಬರ್ತದೆ. ರಾಕ್ಷಸ ಆಕ್ರಮಣ ಮಾಡಲಿಕ್ಕೆ ಮುಂದಾಗ್ತಾನೆ. ಆವಾಗ ಜಗನ್ಮಾತೆಯನ್ನು ಕುರಿತು ಸಹಾಯಕ್ಕೆ ಕೂಗ್ತಾಳೆ. ಜಗನ್ಮಾತೆ ಪ್ರತ್ಯಕ್ಷ ಆಗಿ ರಾಕ್ಷಸನ ಸಂಹಾರ ಮಾಡ್ತಾಳೆ. ಮುಂದೆ ಅನುಭೂತಿ, ನನಗೆ ಯಾವ ಥರ ಸಹಾಯ ಮಾಡಲಿಕ್ಕೆ ತ್ವರಿತವಾಗಿ ಬಂದೆಯೋ ಅದೇ ಥರ ನಿನ್ನ ಭಕ್ತರು ಇನ್ನೂ ಹಲವಾರು ಜನ ಇದ್ದಾರೆ, ಕಷ್ಟಗಳನ್ನು ಎದುರಿಸ್ತಾ ಇದ್ದಾರೆ. ಅವರ ಕೂಗಿಗೆ, ಅವರ ಸಹಾಯಕ್ಕೆ ನೀನು ಇಲ್ಲಿಯೇ ನೆಲೆ ನಿಲ್ಲಬೇಕು ಅಂತ ಕೇಳ್ಕೊಂಡಾಗ ಭಕ್ತರ ಕೂಗಿಗೆ ತ್ವರಿತವಾಗಿ ಓಗೊಡುವಂಥ ತಾಯಿ ಮಾತಾ ತ್ವರಿತ ತುಳಜಾ ಭವಾನಿಯಾಗಿ ತುಳಜಾಪುರದಲ್ಲಿ ನಿಲ್ತಾರೆ. ನಿಮಗೆ ಎಷ್ಟು ಜನಕ್ಕೆ ತುಳಜಾಪುರದ ಬಗ್ಗೆ ಗೊತ್ತು? ಅಲ್ಲಿ ಹೋಗಿ, ಅದು ಶಕ್ತಿಪೀಠಗಳಲ್ಲಿ ಕೂಡ ಅದು ಒಂದು. ಮಾತಾ ತುಳಜಾ ಭವಾನಿ ಸತ್ಯಯುಗದಲ್ಲಿ ಅನುಭೂತಿಗೆ ದರ್ಶನ ಕೊಟ್ಟಿದ್ದರು. ತ್ರೇತಾಯುಗದಲ್ಲಿ ಶ್ರೀರಾಮರಿಗೆ ದರ್ಶನ ಕೊಟ್ಟಿದ್ದರು. ದ್ವಾಪರಯುಗದಲ್ಲಿ ಮಹಾರಾಜ ಯುಧಿಷ್ಠಿರನಿಗೆ ದರ್ಶನ ಕೊಟ್ಟಿದ್ದರು. ಕಲಿಯುಗದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ದರ್ಶನ ಕೊಟ್ಟು ಅವರ ಕಷ್ಟಗಳನ್ನು ದೂರ ಮಾಡಿದರು. ಅದೇ ಥರ ಈ ಯುಗದಲ್ಲಿ ನಮಗೂ ನಿಮಗೂ ಕೂಡ ಮಾತೆ ತುಳಜಾ ಭವಾನಿ ಅನುಗ್ರಹ ಮಾಡಲಿ ಅಂತ